ಶ್ರೀಮತಿ ರಾಮಾನುಜಾಯ ನಮಃ. ಶ್ರೀಮದ್ವರವರಮುನಿಯೇ ನಮಃ. ಶ್ರೀ ವೆಂಕಟಗುರುವೇ ನಮಃ. ಅಸ್ಮದ್ಗುರುಸಮಾರಂಭಾಂ ಯತಿಶೇಖರಮಧ್ಯಮಾಂ ಲಕ್ಷ್ಮೀವಲ್ಲಭಪರ್ಯಂತಾಂ ವಂದೇ ಗುರುಪರಂಪರಾಂ. ಭಾಗವತ ಕುಲಕೋಟಿಗೆ ಅಡಿಯನೊಡಿಯ ಅನಂತಾನಂತ ನಮಸ್ಕಾರಗಳು. ಮತ್ತೆ ಧನುರ್ಮಾಸವು ಆರಂಭವಾಗಿದೆ. ಕಾರ್ತಿಕೆಯು ದೀಪಾಲಂಕಾರ ಮಾಡಿಕೊಂಡು ಸಂತಸದ ಆರತಿಯೊಂದಿಗೆ ಧನುರ್ಮಾಸವನ್ನು ಬರಮಾಡಿಕೊಂಡಿದೆ. ಧನುರ್ಮಾಸಕ್ಕೆ ಇನ್ನೊಂದು ಹೆಸರೇ ತಿರುಪ್ಪಾವೈ. ಅದಾಗಿ ತಿರುಪ್ಪಾವೈ ಎಂದರೆ ಧನುರ್ಮಾಸ, ಧನುರ್ಮಾಸವೆಂದರೆ ತಿರುಪ್ಪಾವೈ. ಕಾರಣ, ಈ ಮಾಸದಲ್ಲಿ ಪ್ರತಿ ಮನೆಗಳಲ್ಲಿ ಗುಡಿಗಳಲ್ಲಿ ತಿರುಪ್ಪಾವೈ ಪಾರಾಯಣವು ನಡೆದು ಪಾರಾಯಣದ ರಸಾನುಭವದ ಜೊತೆಗೆ ಬಿಸಿ ಬಿಸಿ ಪೊಂಗಲ್ ಪ್ರಸಾದವನ್ನು ಭಗವಂತನಿಗೆ ನೈವೇದ್ಯಕ್ಕರ್ಪಿಸಿ ಆ ಪ್ರಸಾದವನ್ನು ಆಸ್ವಾದಿಸಿ ತಿನ್ನುವ ಭೋಗ್ಯತೆಯ ಯೋಗವನ್ನು ಅನುಭವಿಸಿದವರೇ ಇದರ ಮಹತ್ವವನ್ನು ಬಲ್ಲರು ಅಲ್ಲವೇ? ಅಂತಹುದೇ ಭೋಗ್ಯತೆಯ ಅನುಭವವನ್ನು ಈ ಧನುರ್ಮಾಸದ ಪೂರ್ತ ನಿಮ್ಮೊಂದಿಗೆ ಹಂಚಿಕೊಂಡು ಅನುಭವಿಸಲೆಂದೇ ಶ್ರೀಮತಿ ಸುಪ್ರಜಾ ಶ್ರೀರಾಮ್ರವರ ಶ್ರೀಶಬ್ದಂ ಯೂಟ್ಯೂಬ್ ಚಾನೆಲ್ನ ಮುಖಾಂತರ ಕಳೆದ ವರ್ಷದಂತೆ ಈ ವರ್ಷವೂ ನಿಮ್ಮ ಮುಂದೆ ಹಾಜರಾಗಿರುವೆನು. ಈ ರಸಾನುಭವವನ್ನು ತಮಿಳಿನಲ್ಲಿ ಶ್ರೀಮತಿ ಸುಪ್ರಜಾ ಶ್ರೀರಾಮ್, ಆಂಗ್ಲದಲ್ಲಿ ಶ್ರೀಮತಿ ವಿದ್ಯಾರಾಘವನ್, ತೆಲುಗಿನಲ್ಲಿ ಶ್ರೀಮತಿ ಮಯೂರವಲ್ಲಿಯವರು ಹಂಚಿಕೊಳ್ಳಲಿದ್ದಾರೆ. ತಿರುಪ್ಪಾವೈ ಎಂದರೇನೆ ರಸಾನುಭವ. ಈ ರಸಾನುಭವಕ್ಕೆ ಇನ್ನೊಂದಿಷ್ಟು ಸ್ವಾದವನ್ನು ಒದಗಿಸಲು ಪ್ರಸಾದದ ರೂಪದಲ್ಲಿ ನಮ್ಮ ಪೂರ್ವಾಚಾರ್ಯರುಗಳು ಒಂದಿಷ್ಟು ನುಡಿಮುತ್ತುಗಳನ್ನು ನಮಗಾಗಿ ಅನುಗ್ರಹಿಸಿದ್ದಾರೆ. ಹಾಗಾಗಿಯೇ ನಾವು ಈ ಬಾರಿ ಆಯ್ದುಕೊಂಡಿರುವ ವಿಷಯ ತಿರುಪ್ಪಾವೈಯಲ್ಲಿ ಪೂರ್ವಾಚಾರ್ಯರುಗಳ ನುಡಿಮುತ್ತುಗಳು. ಏನಿದು ತಿರುಪ್ಪಾವೈಯಲ್ಲಿ ಪೂರ್ವಾಚಾರ್ಯರುಗಳ ನುಡಿಮುತ್ತುಗಳು ಎಂದರೆ ಎನ್ನುವ ಕುತೂಹಲವೇ? ಬನ್ನಿ, ಹಾಗಿದ್ದರೆ ಎಲ್ಲರೂ ಸೇರಿ ಕೂಡಿಯಿರಂದು ಕುಳಿರ್ಂದೇಲೋರೆಂಬಾವಾಯ್ ಎನ್ನುವಂತೆ ಈ ಕುತೂಹಲದ ಮುಚ್ಚಳವನ್ನು ತೆಗೆದು ಪೂರ್ವಾಚಾರ್ಯರ ವ್ಯಾಖ್ಯಾನವೆನ್ನುವ ಅಕ್ಷಯ ಪಾತ್ರೆಯಲ್ಲಿರುವ ಹುದುಗಿರುವ ಈ ರಸಾನುಭವವನ್ನು ಹೊಂದೋಣ. ಅದಕ್ಕೂ ಮುನ್ನ ಶ್ರೀ ಗೋದಾದೇವಿ ವಿರಚಿತ ಇಂತಹ ಅಮೂಲ್ಯ ಗ್ರಂಥ ತಿರುಪ್ಪಾವೈಗೆ ವ್ಯಾಖ್ಯಾನಗಳನ್ನು ಅನುಗ್ರಹಿಸಿದ ಮಹಾಪುರುಷರ ಕುರಿತಾಗಿ ಒಂದಿಷ್ಟು ವಿಷಯ ತಿಳಿಯಬೇಕಾದದ್ದು ಅತ್ಯವಶ್ಯಕ. ಪರಮ ಕಾರುಣಿಕರು, ಅಪಾರ ಕರುಣಾಮೃತ ಸಾಗರರು ಎಂದು ಕೊಂಡಾಡಲ್ಪಡುವ ವ್ಯಾಖ್ಯಾನ ಚಕ್ರವರ್ತಿ ಎಂದೇ ಪ್ರಸಿದ್ಧರಾದ ಆವಣಿ ಮಾಸ ಕೃಷ್ಣಾಷ್ಟಮಿ ತಿಥಿ ರೋಹಿಣಿ ತಿರುನಕ್ಷತ್ರದಲ್ಲಿ ತಿರುವವತರಿಸಿದ ಶ್ರೀ ಪೆರಿಯವಾಚಾನ್ ಪಿಳ್ಳೈ ಸ್ವಾಮಿ 3000 ಪಡಿ ವ್ಯಾಖ್ಯಾನವನ್ನು ಅನುಗ್ರಹಿಸಿದ್ದಾರೆ. ಒಂದು ಪಕ್ಷ ಶ್ರೀಕೃಷ್ಣನ ಜನ್ಮದಿನವನ್ನು ಕೊಂಡಾಡದಿದ್ದರೂ ಚಿಂತೆಯಿಲ್ಲ. ಶ್ರೀಕೃಷ್ಣ ಅವತರಿಸಿದ ಮಾಸ, ತಿಥಿ, ನಕ್ಷತ್ರದಲ್ಲೇ ತಿರುವವತರಿಸಿದ ಅವನ ಪ್ರೀತಿಯ ಪುತ್ರರಾದ ಶ್ರೀ ಪೆರಿಯವಾಚಾನ್ ಪಿಳ್ಳೆಯ ಜನ್ಮದಿನ, ಅದಾಗಿ ತಿರುನಕ್ಷತ್ರವನ್ನು ಪ್ರತಿಯೊಬ್ಬ ಶ್ರೀವೈಷ್ಣವನೂ ತಪ್ಪದೇ ಸ್ಮರಿಸಿ ಕೊಂಡಾಡಬೇಕು ಎನ್ನುತ್ತಾರೆ ನಮ್ಮ ಪೂರ್ವಾಚಾರ್ಯರುಗಳು. ಶ್ರೀ ಬಡಕುತ್ತಿರುವಿದೆ ಪಿಳ್ಳೆಯ ತಿರುಕುಮಾರರಾಗಿ, ಶ್ರೀ ಪಿಳ್ಳೈ ಲೋಕಾಚಾರ್ಯರ ಸಹೋದರರಾಗಿ ಮಾರ್ಗಳಿ ಮಾಸ ಅವಿಟ್ಟಂ, ಅದಾಗಿ ಧನಿಷ್ಠ ತಿರುನಕ್ಷತ್ರದಲ್ಲಿ ತಿರುವವತರಿಸಿದ ಶ್ರೀ ಅಳಗಿಯ ಮನವಾಳ ಪೆರುಮಾಳ್ ನಾಯನಾರ್ ರವರು 6000 ಪಡಿ ವ್ಯಾಖ್ಯಾನವನ್ನು ಅನುಗ್ರಹಿಸಿದ್ದಾರೆ. ತಿರುನಾರಾಯಣಪುರ ಎಂದೇ ಪ್ರಸಿದ್ಧವಾದ ಶ್ರೀ ಮೇಲುಕೋಟೆಯಲ್ಲಿ ತುಲಾಮಾಸ ಪೂರ್ವಾಷಾಢ ತಿರುನಕ್ಷತ್ರದಲ್ಲಿ ತಿರುವವತರಿಸಿದ ಶ್ರೀಸಾನುದಾಸರಾದ ಮಾತೃಗುರು ದೇವರಾಜರ್ ಆಯಿ ಎಂದೇ ಕೊಂಡಾಡಲ್ಪಡುವ ಶ್ರೀ ಜನನ್ಯಾಚಾರ್ಯರು ಈ ಗ್ರಂಥಕ್ಕೆ 2000 ಪಡಿ ಹಾಗೂ 4000 ಪಡಿ ವ್ಯಾಖ್ಯಾನಗಳನ್ನು ಅನುಗ್ರಹಿಸಿದ್ದಾರೆ. ಇಷ್ಟೇ ಅಲ್ಲದೆ ಸ್ವಾಮಿ ದೊಡ್ಡಾಚಾರ್ಯರು ಈ ಗ್ರಂಥಕ್ಕೆ ಸ್ವೋಪದೇಶಾರ್ಥವನ್ನು ನೀಡಿ ಉಪಕರಿಸಿದ್ದಾರೆ. ಈ ವ್ಯಾಖ್ಯಾನಗಳ ಆಳಕ್ಕೆ ಇಳಿದು ನೋಡಿದಾಗ ಇದರಲ್ಲಿ ಅನೇಕ ರೀತಿಯಾದಂಥ ವಿಷಯಗಳು ಕಾಣಸಿಗುತ್ತವೆ. ಅದಾಗಿ ತಿರುಪ್ಪಾವೈಗೆ ಹೊಂದಿದಂತೆ ಅವರ ಕಾಲದಲ್ಲೋ ಅಥವಾ ಅವರ ಹಿರಿಯರ ಕಾಲದಲ್ಲೋ ನಡೆದಿರುವ ಅನೇಕ ಸಂಭವಗಳು, ಸಂಭಾಷಣೆಗಳು, ಆಚಾರ್ಯರು ಅನುಗ್ರಹಿಸಿದ ವಿಶೇಷ ಉಕ್ತಿಗಳು, ಪ್ರತ್ಯುಕ್ತಿಗಳು, ಸಂವಾದಗಳು, ಉದಾಹರಣೆಗಳು, ಮೇರ್ಕೋಲುಗಳು, ಅದಾಗಿ ಉಲ್ಲೇಖಗಳು, ನಿರ್ವಾಹ ಅಂದರೆ ಅವರ ಜೀವನದಲ್ಲಿ ಘಟಿಸಿದ ಅತ್ಯಂತ ಮಹತ್ವವಾದ ಘಟನೆಗಳು, ಇವುಗಳನ್ನು ಆಧರಿಸಿ ವ್ಯಾಖ್ಯಾನಗಳನ್ನು ರಚಿಸಿ ನಮಗಾಗಿ ಈ ಆತ್ಮಗಳ ಉಜ್ಜೀವನಾರ್ಥವಾಗಿ ಗ್ರಂಥಗಳ ರೂಪದಲ್ಲಿ ಉಪಕರಿಸಿದ್ದಾರೆ ಎಂಬುದನ್ನು ಕಾಣಬಹುದು. ಈ ಮಹಾಪುರುಷರು ಅನುಗ್ರಹಿಸಿರುವ ಇಂತಹ ಅತ್ಯದ್ಭುತ ವ್ಯಾಖ್ಯಾನ ಗ್ರಂಥಗಳ ಬೊಕ್ಕಸದಿಂದ ಒಂದಿಷ್ಟು ನುಡಿಮುತ್ತುಗಳನ್ನು ಹೆಕ್ಕಿ ತೆಗೆದು ಅದನ್ನು ವಾಳ್ವಂ ವಾಕ್ಕುಂ ಎನ್ನುವ ಗ್ರಂಥಮಾಲಿಕೆಯಲ್ಲಿ ಹುದುಗಿಸಿ
ಅದನ್ನು ನಮ್ಮ ಶ್ರೀ ಸಂಪ್ರದಾಯಕ್ಕೆ ಕೊಡುಗೆಯಾಗಿ ನೀಡಿ ಉಪಕರಿಸಿರುವವರು ಶ್ರೇಷ್ಠ ಉಪನ್ಯಾಸಕರೂ ಹಾಗೂ ವೇದ ಪ್ರಬಂಧ ವಿದ್ವಾಂಸರೂ ಆದ ಶ್ರೀಯುತ ಉ.ವೆ. ವೆಂಕಟಕೃಷ್ಣನ್ ಸ್ವಾಮಿಯವರು. ಇದೇ ರೀತಿ ಶ್ರೀಯುತ ಪುತ್ತೂರು ಸ್ವಾಮಿಯವರು ಈ ಗ್ರಂಥಕ್ಕೆ ವಿಶೇಷ ವ್ಯಾಖ್ಯಾನವನ್ನು ಅನುಗ್ರಹಿಸಿದ್ದಾರೆ. ಇವರುಗಳ ಈ ಗ್ರಂಥಮಾಲಿಕೆಗಳನ್ನು ಆಧರಿಸಿ ನಮ್ಮ ಶ್ರೀ ಸಂಪ್ರದಾಯಕ್ಕೆ ತಿರುಪ್ಪಾವೆಯಿಲ್ ಐತಿಹ್ಯಂಗಳ್ ಎನ್ನುವ ಶೀರ್ಷಿಕೆಯಡಿಯಲ್ಲಿ ಆನ್ಲೈನ್ ವೆಬ್ ಪೇಜ್ನಲ್ಲಿ ಸರಮಾಲಿಕೆಯೊಂದನ್ನು ಪ್ರಸ್ತುತಪಡಿಸಿದ್ದಾರೆ ಉಪನ್ಯಾಸ ಶ್ರೇಷ್ಠರಲ್ಲಿ ಒಬ್ಬರೆನಿಸಿಕೊಂಡ ಶ್ರೀಯುತ ಉ.ವೆ. ವಾಣ್ಮಾಮಲೈ ಪದ್ಮನಾಭನ್ ಸ್ವಾಮಿಯವರು. ಹೀಗೆ ಇವರೆಲ್ಲರ ಕೃಪೆಯಿಂದ ಈ ಬಾರಿ ತಿರುಪ್ಪಾವೆಯಲ್ಲಿ ಪೂರ್ವಾಚಾರ್ಯರುಗಳ ನುಡಿಮುತ್ತುಗಳು ಎನ್ನುವ ಶೀರ್ಷಿಕೆಯಡಿಯಲ್ಲಿ ನಿಮ್ಮೊಂದಿಗೆ ಒಂದಿಷ್ಟು ತಿರುಪ್ಪಾವೆಯ ರಸಾನುಭವವನ್ನು ಹೊಂದುವ ಆಶಯದಲ್ಲಿದ್ದೇನೆ. ಮೊದಲಿಗೆ ಈ ಅವತಾರಿಕೆಗೆ ಹೊಂದಿದಂತೆ ಇರುವ ಐತಿಹ್ಯ, ಅದಾಗಿ ಆಚಾರ್ಯರ ನುಡಿಮುತ್ತೊಂದನ್ನು ಅವಲೋಕಿಸೋಣ ಬನ್ನಿ. ತಿರುಪ್ಪಾವೈக்கு ಆಳ್ கிடையாது. ತಿರುಪ್ಪಾವೈಗೆ ಜನರು ಸಿಗಲಾರರು. ಇದು ಈರಾಯರಪ್ಪಡಿಯಲ್ಲಿರುವ ಆಚಾರ್ಯ ಶ್ರೀ ರಾಮಾನುಜರ ನುಡಿಮುತ್ತು. ಒಂದೊಮ್ಮೆ ಆಚಾರ್ಯ ಶ್ರೀ ರಾಮಾನುಜರನ್ನು ಹಲವು ಭಾಗವತರು ಭೇಟಿಯಾಗಿ ತಾವು ತಿರುಪ್ಪಾವೈಗೆ ಭಾವಾರ್ಥವನ್ನು ಅನುಗ್ರಹಿಸಬೇಕು, ಅದಾಗಿ ತಿರುಪ್ಪಾವೆಯನ್ನು ಕಾಲಕ್ಷೇಪ ರೂಪದಲ್ಲಿ ಉಪಕರಿಸಬೇಕು ಎಂದು ಭಿನ್ನವಿಸಿದಾಗ ಅದಕ್ಕೆ ಆಚಾರ್ಯ ಶ್ರೀ ರಾಮಾನುಜರು ತಿರುಪ್ಪಲ್ಲಾಂಡಕ್ಕೆ ಆಳ್ ಕಿಡೈಕಿಲುಂ ತಿರುಪ್ಪಾವೈக்கு ಆಳ್ ಕಿಡೆயாது ಎಂದರಂತೆ. ಅದಾಗಿ ಶ್ರೀ ಪೆರಿಯಾಳ್ವಾರ್ ವಿರಚಿತ ತಿರುಪ್ಪಲ್ಲಾಂಡಿಗೆ ಒಂದು ಪಕ್ಷ ನಾನು ಕಾಲಕ್ಷೇಪ ಮಾಡತೊಡಗಿದರೆ ಅದನ್ನು ಅನುಭವಿಸಲು ಸರಿಯಾದ ಅಧಿಕಾರಿಗಳು ದೊರಕಬಹುದೋ ಏನೋ, ಆದರೆ ತಿರುಪ್ಪಾವೈಗೆ ಕಾಲಕ್ಷೇಪ ಮಾಡ ಹೊರಟರೆ ಅದನ್ನು ಅನುಭವಿಸಲು ಒಬ್ಬ ಸರಿಯಾದ ಅಧಿಕಾರಿಯೂ ದೊರಕಲಾರ ಎಂದರಂತೆ. ಅದು ಏಕೆ ಎಂದರೆ ಭಗವಂತನಿಗೆ ಏನು ಕುಂದು ಬರುವುದೋ ಎನ್ನುವ ಭಯದಲ್ಲಿ ಆತನ ಮೇಲಿನ ಪ್ರೀತಿ ಅಧಿಕವಾಗಿ ಅದು ತಿರುಪ್ಪಲ್ಲಾಂಡಾಗಿ ಹೊರಹೊಮ್ಮಿತು ಪೆರಿಯಾಳ್ವಾರರ ಮುಖೇನ. ಅದು ಅವರಿಗಿದ್ದ ಭಗವದ್ಭಕ್ತಿಯ ವ್ಯಾಮೋಹವನ್ನು ತೋರಿಸಿಕೊಡುತ್ತದೆ. ಹಾಗಾಗಿ ಭಗವದ್ಭಕ್ತಿ ಅಧಿಕವಾಗಿರುವವರು ತಿರುಪ್ಪಲ್ಲಾಂಡು ಕಾಲಕ್ಷೇಪವನ್ನು ಅನುಭವಿಸಲು ಅಧಿಕಾರಿಗಳಾಗುತ್ತಾರೆ. ಆದರೆ ತಿರುಪ್ಪಾವೈ ಹಾಗಲ್ಲ. ಅದರಲ್ಲಿ ಆಂಡಾಳ್ ಭಗವದ್ಭಕ್ತಿಯನ್ನು ಪ್ರೀತಿಯನ್ನು ಮೈಗೂಡಿಸಿಕೊಂಡು ಅವನಿಗೆ ತಮ್ಮನ್ನು ಸಂಪೂರ್ಣ ಸಮರ್ಪಿಸಿಕೊಂಡ ಆಯರ್ಪಾಡಿಯಲ್ಲಿರುವ ಪರಮ ಭಾಗವತೋತ್ತಮೆಯರಾದ ಗೋಪಿಕೆಯರನ್ನು ಪ್ರೀತಿಯಿಂದ ಎಬ್ಬಿಸಿ ಅವರೊಡಗೂಡಿ ಭಗವಂತನನ್ನು ಆಶ್ರಯಿಸುವ ಅತ್ಯದ್ಭುತ ಮಹಾಗ್ರಂಥ. ಇಂತಹ ಭಾಗವತ ಪ್ರೇಮವನ್ನು ತುಂಬಿಕೊಂಡಿರುವ ವಿಶೇಷ ಗ್ರಂಥವಾದ ತಿರುಪ್ಪಾವೆಯ ಕಾಲಕ್ಷೇಪವನ್ನು ಅನುಭವಿಸುವ ಅಧಿಕಾರಿಗಳು ಸಹ ಅವರಂತೆಯೇ ಪರಮ ಭಾಗವತೋತ್ತಮರೇ ಆಗಿರಬೇಕು. ಹಾಗಾಗಿ ನಮಗೆ ಭಕ್ತರು ಅಂದರೆ ಭಗವತ್ ಭಕ್ತರು ಸಿಗುವುದೇ ಅತ್ಯಂತ ವಿರಳವಾಗಿರುವಾಗ ಭಾಗವತ ಶ್ರೇಷ್ಠರು ಸಿಗುವುದು ಅಸಾಧ್ಯವಾದ ಮಾತು. ಆದ್ದರಿಂದಲೇ ತಿರುಪ್ಪಾವೆಗೆ ಜನರು ಸಿಗಲಾರರು, ತಿರುಪ್ಪಾವೆக்கு ಆಳ್ கிடையாது ಎಂದರಂತೆ ಆಚಾರ್ಯ ಶ್ರೀರಾಮಾನುಜರು. ಇವರ ಈ ನುಡಿಮುತ್ತುಗಳು ತಿರುಪ್ಪಾವೆಗೆ ಇರುವ ವೈಶಿಷ್ಟ್ಯವನ್ನು ಎತ್ತಿ ತೋರಿಸಿಕೊಡುತ್ತದೆ ಅಲ್ಲವೇ? ಈ ವೈಶಿಷ್ಟ್ಯಕ್ಕೆ ಮೆರುಗು ನೀಡುವಂತೆ ನಡೆದ ಇನ್ನೊಂದು ಸಂಭವವನ್ನು ನಾವು ನಾಲಾಯರಪ್ಪಡಿಯಲ್ಲಿ ಕಾಣಬಹುದು. ಆ ಪೆಣ್ಪಿಳ್ಳೆಗಳು ಕುಳಿತದರು ಮಂಚಕ್ಕಿಳಂಗು ಕಿಡಕುಮಾ. ಪೆಣ್ಪಿಳ್ಳೆಗಳು ಅದಾಗಿ ಗೋಪಿಕೆಯರು. ಆ ಹೆಣ್ಣು ಮಕ್ಕಳು ಸ್ನಾನ ಮಾಡಲು ಬಳಸಿದ ಒಂದು ಅರಿಸಿನದ ಕೊಂಬಾದರೂ ದೊರಕಬಹುದೇ ಎನಗೆ ಎಂದು ಶ್ರೀ ಅನಂತಾಳ್ವಾರರು ಶ್ರೀವಿಲ್ಲಿಪುತ್ತೂರಿನ ಕೊಳದಲ್ಲಿ ಹುಡುಕುತ್ತಿದ್ದರಂತೆ. ಗೋಪಿಕೆಯರು ಸ್ನಾನ ಮಾಡಿದ್ದು ಯಮುನಾ ನದಿಯಲ್ಲಿ. ಹಾಗಿದ್ದಾಗ ಅರಿಸಿನದ ಕೊಂಬು ಶ್ರೀವಿಲ್ಲಿಪುತ್ತೂರಿನ ಕೊಳದಲ್ಲಿ ಸಿಗಲು ಹೇಗೆ ಸಾಧ್ಯ ಎನ್ನುವ ಕುತೂಹಲವೇ? ಹೌದು, ಸಾಮಾನ್ಯರಾದ ನಮಗೆ ಈ ರೀತಿ ಯೋಚನೆ ಬರುವುದು ಸಹಜವೇ. ಆದರೆ ಭಾಗವತ ಪ್ರೇಮವನ್ನೇ ಮೈದಳೆದಂಥ ಸ್ವರೂಪವನ್ನು ಹೊಂದಿದವರು ಶ್ರೀ ಅನಂತಾಳ್ವಾರರು. ಹೇಗೆ ಗೋದಾದೇವಿಯು ಕೃಷ್ಣಾವತಾರದ ಸಮಯದಲ್ಲಿ ಗೋಪಿಯರನ್ನು ಅನುಕರಣೆ ಮಾಡಿ ತನ್ನನ್ನು ಒಬ್ಬ ಗೋಪಶ್ರೀಯನ್ನಾಗಿಸಿಕೊಂಡು ತಾನಿರುವ ಶ್ರೀವಿಲ್ಲಿಪುತ್ತೂರನ್ನೇ ಗೋಕುಲವನ್ನಾಗಿಸಿ ಅಲ್ಲಿರುವ ತನ್ನ ಸಖಿಯರನ್ನೇ ಗೋಪಿಯರನ್ನಾಗಿಸಿ ವಟಪತ್ರಶಾಹಿಯ ಕುರಿಯನ್ನೇ ನಂದಗೋಪನ ಅರಮನೆಯನ್ನಾಗಿಸಿ ತಿರುಪ್ಪಾವೆಯನ್ನು ಹಾಡಿದಳೋ ಹಾಗೆಯೇ ಗೋದೆಯನ್ನೇ ಅನುಕರಿಸಿದ ಪರಮ ಭಾಗವತೋತ್ತಮರಾದ ಅನಂತಾಳ್ವಾರರು ಅದೇ ಶ್ರೀವಿಲ್ಲಿಪುತ್ತೂರಿನ ಕೊಳವನ್ನೇ ಯಮುನೆಯಾಗಿ ಭಾವಿಸಿ ಗೋಪಿಯರು ಕೃಷ್ಣನೊಂದಿಗೆ ನೀರಾಡಿದ ಆ ಕೊಳದಲ್ಲಿ ಅವರು ಸ್ನಾನಕ್ಕೆ ಬಳಸಿದ ಒಂದು ಹರಿಸಿನದ ಕೊಂಬಾದರೂ ತನಗೆ ಸಿಗಬಹುದೇನೋ ಎಂಬ ಆಶಯದಿಂದ ಆ ಕೊಳದಲ್ಲಿ ಹುಡುಕಾಡುತ್ತಿದ್ದರಂತೆ. ಅಬ್ಬಾ, ಎಂತಹ ಅತ್ಯದ್ಭುತ ಭಾವ!
ಸಾಮಾನ್ಯರ ಕಲ್ಪನೆಗೂ ನಿಲುಕದಂಥದ್ದು. ಇದನ್ನು ಭಾಗವತ ಅಭಿಮಾನದ ಪರಾಕಾಷ್ಠತೆ ಎನ್ನಬಹುದೇ? ಹೌದು. ತಿರುಪ್ಪಾವೆಯನ್ನು ರಚಿಸಿದ ಗೋದೆಯಷ್ಟೇ ಅದರಲ್ಲಿ ಪ್ರೇಮವಿರಿಸಿ ಅದನ್ನು ಹಾಡಿ ಅನುಭವಿಸಿದವರಿಗೆ ಮಾತ್ರವೇ ಇಂತಹ ಭಾವಾನುಭವ ದೊರಕಲು ಸಾಧ್ಯ ಅಲ್ಲವೇ? ಇಂತಹ ಹಲವಾರು ವಿಶೇಷ ಸನ್ನಿವೇಶಗಳು ಪೂರ್ವಾಚಾರ್ಯರುಗಳ ನುಡಿಮುತ್ತುಗಳಾಗಿ ತಿರುಪ್ಪಾವೆಯ ವ್ಯಾಖ್ಯಾನ ಗ್ರಂಥಗಳನ್ನು ಅಲಂಕರಿಸಿವೆ. ಬನ್ನಿ ಅವೆಲ್ಲವನ್ನೂ ಒಂದೊಂದಾಗಿ ಕೇಳಿ ಆನಂದಿಸಿ ಈ ಮಾರ್ಗಳಿ ಮಾಸವನ್ನು ಅರ್ಥಪೂರ್ಣವನ್ನಾಗಿಸೋಣ ಎಂದು ಹೇಳುತ್ತಾ, ಇಂತಹ ಉತ್ಕೃಷ್ಟ ಗ್ರಂಥ ತಿರುಪ್ಪಾವೆಯನ್ನು ರಚಿಸಿ ಅನುಗ್ರಹಿಸಿದ ಮಾತೆ ಗೋದಾದೇವಿಯ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಈ ವಿಶೇಷ ಗ್ರಂಥಕ್ಕೆ ವ್ಯಾಖ್ಯಾನಗಳನ್ನು ಅನುಗ್ರಹಿಸಿದ ಅಷ್ಟೂ ಮಹಾನ್ ಆಚಾರ್ಯರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಅದರಲ್ಲಿ ಅಡಗಿರುವ ವಿಶೇಷ ನುಡಿಮುತ್ತುಗಳನ್ನು ಹೆಕ್ಕಿ ತೆಗೆದು ಅದನ್ನು ಗ್ರಂಥರೂಪವಾಗಿ ಪ್ರಕಟಿಸಿ ಕೃಪೆ ತೋರಿದ ಶ್ರೀಯುತ ಉ.ವೆ. ವೆಂಕಟಕೃಷ್ಣನ್ ಸ್ವಾಮಿ ಹಾಗೂ ಶ್ರೀಯುತ ಉ.ವೆ. ವಾಣ್ಮಮಲೈ ಪದ್ಮನಾಭನ್ ಸ್ವಾಮಿಯವರಿಗೆ ಕೃತಜ್ಞಾಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ತಿರುಪ್ಪಾವೆ ಜೀಯರಾದ ಆಚಾರ್ಯ ಶ್ರೀ ರಾಮಾನುಜರ ಅಡಿದಾವರೆಗಳಲ್ಲಿ ಶಿರಸ್ಸನ್ನಿರಿಸಿ ಅಶ್ಮದಾಚಾರ್ಯ ಶ್ರೀ ಮುದಲಯಾಂಡಾನ್ ಸ್ವಾಮಿಗಳ ಪಾದಾರವಿಂದಗಳಿಗೆ ನನ್ನೀ 2 ಮಾತುಗಳನ್ನು ಸಮರ್ಪಿಸುತ್ತಿದ್ದೇನೆ. ಕೊನೆಯದಾಗಿ ಈ ದಾಸಿಯೊಂದಿಗೆ ಕೂಡಿ ಕೇಳಿ ಆನಂದಾನುಭವವನ್ನು ಹೊಂದುತ್ತಿರುವ ಸಕಲ ಭಗವತುತ್ತಮರಿಗೂ ಮಂಗಳವೂ ಉಂಟಾಗಲಿ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು ಎನ್ನುವ ಪ್ರಾರ್ಥನೆಯೊಂದಿಗೆ ಮತ್ತೆ ನಾಳೆ ತನಿಯನ್ಗಳ ವಿವರಣೆಯನ್ನು ಅನುಭವಿಸಲು ಭೇಟಿಯಾಗುವ ಭರವಸೆಯೊಂದಿಗೆ ಈ ಅವತಾರಿಕೆ ಸಂಚಿಕೆಗೆ ಮಂಗಳವನ್ನು ಹಾಡುತ್ತಿದ್ದೇನೆ. ಅಡಿಯೇನ್ ರಾಮಾನುಜ ದಾಸಿ ಕೃಷ್ಣ ತಪಸ್ವಿನಿ. ಶ್ರೀಮತ್ಯೈ ವಿಷ್ಣುಚಿತ್ತಾರ್ಯ ಮನೋನಂದನ ಹೇತವೇ ನಂದನಂದನ ಸುಂದರಿಯೇ ಗೋದಾಯೈ ನಿತ್ಯಮಂಗಳಂ. ಶ್ರೀಮತೆ ಸೌಮ್ಯಜಾಮಾತೃ ಮುನೀಂದ್ರಾಯ ಮಹಾತ್ಮನೆ ಶ್ರೀರಂಗವಾಸಿನೇ ಭೂಯಾತ್ ನಿತ್ಯಶ್ರೀ ನಿತ್ಯಮಂಗಳಂ. ಮಂಗಳಾಶಾಸನ ಪರೇರ್ ಮದಾಚಾರ್ಯ ಪುರೋಗಮೈ ಸರ್ವೈಶ್ಚ ಪೂರ್ವೈರಾಚಾರ್ಯೈ ಸತ್ಕೃತಾಯಾಸ್ತು ಮಂಗಳಂ. ஆண்டாள் ரங்கமன்னார் திருவடிகளே சரணம். ஆழ்வார் எம்பெருமானார் ஜீயர் திருவடிகளே சரணம். ஆச்சாரியன் திருவடிகளே சரணம். ஸ்ரீமதே ராமானுஜாய நமஹ.